ಸೆಟ್ಟೇ ಆಗಲ್ಲ. ಅದು ಆದರೂ ಏನೋ ಒಂದು ರೀಸನ್ಗೆ ಅದು ಮುರಿದೋಗುತ್ತೆ. ಮಕ್ಕಳಾಗ್ತಿರಲ್ಲ, ನಿನ್ನಲ್ಲೇ ಏನೋ ಕೊರತೆ ಇದೆ ಅಂತ ಇವ್ರು ಇಲ್ಲಿ ಬ್ಲೇಮ್ ಮಾಡೋದು. ಮಕ್ಕಳಾದ್ಮೇಲೆ ಆ ಮಕ್ಕಳು ಕಣ್ಣು ಇಲ್ಲ ಕೈನೋ ಏನೋ ಒಂದು ಯಾರ ತಂಟೆಗೆ ಬೇಕಾದ್ರೂ ಹೋಗಿ ಇವ್ರ ತಂಟೆಗೆ ಮಾತ್ರ ಹೋಗಬೇಕು. ನಿಮ್ರನ್ ಸರ್, ಕೆಲವೊಂದು ಕುಟುಂಬಗಳನ್ನು ನೋಡಿದಾಗ ಅಥವಾ ಆ ಕುಟುಂಬಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳನ್ನು ನೋಡಿದಾಗ ಅಲ್ಲಿ ಸಾಕಷ್ಟು ಸಮಸ್ಯೆ ಇರುತ್ತೆ. ಯಾವ ರೀತಿ ಅಂದರೆ ಅವ್ರಿಗೆ, ಆತನಿಗೆ ಅಥವಾ ಆಕೆಗೆ ಮದುವೆನೇ ಆಗೋದಿಲ್ಲ, ಅಥವಾ ಮದುವೆ ಆದರೂ ಕೂಡ ಅಲ್ಲೇನೋ ದೋಷ ಇರುತ್ತೆ, ಅಲ್ಲಿ ಮಕ್ಕಳಾಗದೇ ಇರೋವಂಥದ್ದು, ಅಥವಾ ಇನ್ ಕೇಸ್ ಮಕ್ಕಳಾದರೂ ಕೂಡ ಅಲ್ಲಿ ಹ್ಯಾಂಡಿಕ್ಯಾಪ್ಟ್ ಆಗಿರುವಂಥದ್ದು, ಏನಾದರೂ ಒಂದು ರೀತಿ ವಿಜ್ಞಾನಕ್ಕೆ ನಿಲುಕದ ಸಮಸ್ಯೆಗಳಲ್ಲಿ, ಅಂದರೆ ವೈದ್ಯಕೀಯ ಲೋಕಕ್ಕೂ ಕೈಗೆ ಸಿಗದಂಥ ಸಮಸ್ಯೆ ಅಲ್ಲಿ ಬರ್ತಾನೆ ಇರುತ್ತೆ. ಇದ್ರದ್ದು ಏನು ಅರ್ಥ, ಇದ್ರದ್ದು ಅರ್ಥನೇ ಆಗದೆ ಇರೋವಂಥದ್ದು ಇದು ಹೇಗೆ ಅಂತ ಹೇಳಿ? ಇಲ್ಲ, ಕೆಲವೊಂದು ಸರಿ ಏನಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಮದುವೆ ಆಗ್ತಿರಲ್ಲ, ಸಾಕಷ್ಟು ಹುಡುಗನಿಗೆ ಹುಡುಗಿ ಹುಡುಕೋದಾಗಲಿ ಇಲ್ಲ ಹುಡುಗಿಗೆ ಹುಡುಗನ ಹುಡುಕೋದಾಗಲಿ ಸಾಕಷ್ಟು ಜನ ಮಾಡ್ತಿರ್ತಾರೆ. ಬಟ್ ಎಲ್ಲೂ ಸೆಟ್ಟೇ ಆಗಲ್ಲ. ಅದು ಆದರೂ ಏನೋ ಒಂದು ರೀಸನ್ಗೆ ಅದು ಮುರಿದೋಗುತ್ತೆ. ಸೊ ಈ ಥರನೂ ಇರುತ್ತೆ. ಇದು ಒಂದು. ಇನ್ನೂ ಒಂದು ಹೇಳ್ಬಿಡ್ತೀನಿ, ಎಲ್ಲದಕ್ಕೂ ಒಂದೇ ಅದು ಆ್ಯಕ್ಚುಲಿ ಆನ್ಸರು. ಮಕ್ಕಳಾಗ್ತಿರಲ್ಲ, ಮದುವೆ ಆಗಿ 10 ವರ್ಷ ಆದರೂ ಮಕ್ಕಳಾಗಲ್ಲ. ಏನೇನೋ ಟೆಸ್ಟ್ಗಳು ಮಾಡಿಸ್ಬಿಡ್ತಾರೆ, ಏನೆಲ್ಲ ಮಾಡಿಸ್ತಾರೆ, ಎಲ್ಲ ನಾರ್ಮಲ್ ಇರುತ್ತೆ, ಸ್ಪರ್ಮ್ ಕೌಂಟು ಕರೆಕ್ಟಾಗಿರುತ್ತೆ, ನಿಜ, ಹೆಣ್ಮಗುದು ಎಲ್ಲ ಕರೆಕ್ಟ್, ಎಲ್ಲ ನಾರ್ಮಲ್ ಆಗಿರುತ್ತೆ, ಡೈವರ್ಸೇ ಆಗ್ಬಿಡುತ್ತೆ. ಮೊನ್ನೆ ನಮ್ಮ ಸ್ನೇಹಿತಂದು ಇದೇ ರೀತಿ ಒಂದು ಕೇಸ್ ಆಯಿತು. ಆತನಿಗೆ ಎಲ್ಲವೂ ಸರಿ ಇದೆ, ಅವನು ಹೋಗಿ ಡಾಕ್ಟರ್ ಹತ್ರ ಚೆಕ್ ಮಾಡಿಸಿರಿ, ಇಬ್ಬರು ಚೆಕ್ ಮಾಡಿಸ್ಕೊಂಡಿದ್ದಾರೆ, ಎಲ್ಲವೂ ಸರಿ ಇದೆ, ಹೆಂಡ್ತಿಗೂ ಓಕೆ, ಗಂಡನಿಗೂ ಓಕೆ, ಆತ ನನ್ನ ಸ್ನೇಹಿತ. ಬಟ್ ಇಬ್ಬರು ಈಗ ಡೈವರ್ಸ್ಗೆ ಅಪ್ಲೈ ಮಾಡ್ತಾಯಿದ್ದಾರೆ. ಯಾಕಂದರೆ ಅದೇ ಮಕ್ಕಳಾಗದೇ ಇರೋವಂಥ ಕಾರಣಕ್ಕೆ. ಇದು ಏನು ರೀಸನ್ನು? ಇದು ಎಲ್ಲಿವರೆಗೂ ಲೀಡ್ ಆಗುತ್ತೆ ಅಂದರೆ, ಮಕ್ಕಳು ಆಗದೇ ಇರೋದು ಯಾವ ರೀತಿ ಸಮಸ್ಯೆ ಅಂದರೆ, ಅದು ಹುಡುಗನ ಮನೆ ಕಡೆಯವರು, ಅಂದರೆ ಹುಡುಗಿಗೆ ಅತ್ತೆ ಮಾವ ಇವರು ಬ್ಲೇಮ್ ಮಾಡೋದು ಹುಡುಗಿಗೆ, ನಿಂದೇ ಏನೋ ತಪ್ಪಿದೆ, ನಿನ್ನಲ್ಲೇ ಏನೋ ಕೊರತೆ ಇದೆ ಅಂತ ಇವರು ಇಲ್ಲಿ ಬ್ಲೇಮ್ ಮಾಡೋದು. ಅಲ್ಲಿ ಹುಡುಗಿ ತಂದೆ ತಾಯಿ ಹುಡುಗಂಗೆ ಅಳಿಯಂದ್ರದೇ ಏನೋ ತಪ್ಪಿದೆ, ಅವರಲ್ಲೇ ಏನೋ ಕೊರತೆ ಇದೆ. ಈ ಥರ ಬ್ಲೇಮ್ಸ್ ಆಗಿ 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 ಜಗಳಗಳಾಗಿ ಡೈವರ್ಸ್ ಲೆವೆಲ್ಗೆ ಹೋಗ್ಬಿಡುತ್ತೆ. ಈ ಥರ ಆಗಿದೆ, ಸಾಕಷ್ಟು ಕೇಸಸ್ ಇದೆ ಈ ಥರದ್ದು, ನಮ್ಮ ಕಣ್ಮುಂದೆನೇ ಲೈವ್ ಇದೆ. ಸೊ ಆ ಥರನೂ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಮದುವೆನೂ ಆಗುತ್ತೆ, ಮಕ್ಕಳು ಆಗುತ್ತೆ. ಮಕ್ಕಳಾದಮೇಲೆ ಆ ಮಕ್ಕಳು ಏನಿಲ್ಲ ಒಂದಿಲ್ಲ ಒಂದು ಏನಂತೀವಿ, ಹ್ಯಾಂಡಿಕ್ಯಾಪ್ಟ್ ಆಗಿರುವಂಥದ್ದು, ಏನೋ ಒಂದು ದೋಷನೇ ಇರುತ್ತೆ. ಹೌದು, ಇಲ್ಲ ಕಣ್ಣು ಇಲ್ಲ ಕೈನೋ ಏನೋ ಒಂದು ಈ ಥರ ಆಗೋದು ಚಾನ್ಸಸ್ ಇರುತ್ತೆ. ಆಮೇಲೆ ಕೆಲವು ಮಕ್ಕಳುಗಳಿಗೆ ಪಿಟ್ಸ್ ಬರೋ ಥರ ಒಂದು ಇದಾಗುತ್ತೆ. ಚಿಕ್ಕ ವಯಸ್ಸಿಗೆ ಏನು ಪಿಟ್ಸು ಅಲ್ವಾ? ನಿಜ. ಸೊ ಇವೆಲ್ಲ ಆಗೋದು ಏನು ಅಂದರೆ, ಸರ್ಪದೋಷ ಇದ್ದವ್ರಿಗೆ ಈ ಥರ ಆಗುತ್ತೆ. ಈಗ ಸರ್ಪದೋಷ ಹೇಗೆ ಬರುತ್ತೆ? ಸರ್ಪದೋಷವಾಗಿ ನನ್ನಿಂದಾನೇ ಬರಬೇಕು ಅಂತೇನಿಲ್ಲ. ನಮ್ಮ ಹಿರಿಕರು ಯಾರನ್ನ ಯಾವುದನ್ನ ಸರ್ಪನ ಸಾಯಿಸಿದ್ರೆ ಇಲ್ಲ ತೊಂದರೆ ಕೊಟ್ಟಿದ್ರೆ ಅದು ದೋಷನ? ಅವುಗಳನ್ನ ಸಾಯಿಸೋದು, ಹೊಡೆಯೋದು ಅದೆಲ್ಲ ದೋಷನ? ಅವ್ರದ್ದು ಏನಂತೀವಿ ಅಂದರೆ ಜಿನ್ ಅಂತ ಅಂತೀವಿ ನಾವು. ಓಕೆ. ಜಿನ್ ಈಸ್ ನಥಿಂಗ್ ಬಟ್ ಸರ್ಪ. ಓಹೋ, ಹೌದಾ? ಇವಾಗ ನಾವು ಇಂಗ್ಲೀಷಲ್ಲಿ ಡಿಮಾನ್ ಅಂತೀವಿ, ಡಿಮಾನಿಕ್ ಎನರ್ಜೀಸ್ ಅಂತೀವಿ, ಡಿಮಾನಿಕ್ ಪವರ್ ಅಂತೀವಿ. ನಥಿಂಗ್ ಬಟ್ ಇವರೇ, ಇವ್ರನ್ನೇ ಜಿನ್ ಅಂತ ಹೇಳೋದು. ಸೊ ಇವ್ರುಗಳು ದ್ವೇಷ ಇಟ್ಕೊತಾರೆ. ನಮ್ದು ಹಾಡಿದೆಯಲ್ಲಪ್ಪ ವಿಷ್ಣು ಸರ್, ಹಾವಿನ ದ್ವೇಷ 12 ವರ್ಷ, ಏನಕ್ಕೆ ಸುಮ್ಮನೆ ಬರ್ದಿಲ್ಲ ಹಾಡೋದು. ಸೊ ಆ ಥರ ದ್ವೇಷ ಇರುತ್ತೆ. 12 ವರ್ಷನೇ ಅಲ್ಲ, ಇನ್ನೂ ಜಾಸ್ತಿನೇ ಇಟ್ಕೊತಾರೆ. ತಲಾಂತರಗೂ ಬಂದ್ಬಿಡುತ್ತದೆ, ದ್ವೇಷ ಮುಂದುವರಿಯುತ್ತೆ. ಓಕೆ. ಸೊ ಯಾರ ಜೊತೆ ಬೇಕಾದ್ರೂ ನೀವು ಯಾವುದೇ ದೊಡ್ಡ ಕೆಟ್ಟ ಶಕ್ತಿ ಇರಲಿ, ನೀವು ಬೇಕಾದ್ರೆ ಅವ್ರ ಜೊತೆ ಫೈಟ್ ಮಾಡ್ಬೋದು, ನೋ ಟೆನ್ಷನ್. ಇವ್ರುಗಳ ಜೊತೆ ಹುಷಾರಾಗಿರಬೇಕು. ಅಂದರೆ ಸರ್ಪದೋಷ, ಸರ್ಪಗಳಿಗೆ ಹೋಗಲೇಬಾರದು ಆ್ಯಕ್ಚುಲಿ ಹೇಳಬೇಕಂದ್ರೆ. ಈ ಹಾವನ್ನ ಹೊಡೆಯೋದು, ಸಾಯಿಸೋದು ಅದೆಲ್ಲ ಮಾಡಿದ್ರೆ ಈ ರೀತಿ ಪರಂಪರೆಯಾಗಿ ದೋಷ ಬಂದ್ಬಿಡುತ್ತೆ ಅಂತ ಬಿಡಲ್ಲ. ಅಂದರೆ ನಾನು ಮಾಡಿರಲ್ಲ, ನಮ್ಮ ತಾತ ಯಾರೋ ಮಾಡಿರ್ತಾನೆ ಅಥವಾ ಅಪ್ಪ ಮಾಡಿರ್ತಾನೆ, ಅದು ದೋಷ ಅದು ಹಾಗೆ ಬರುತ್ತೆ. ಪರಿಹಾರ ಆಗಿ ಅವ್ರಿಗೆ ಒಂದು ಸೆಟ್ಲ್ಮೆಂಟ್ ಆಗೋವರೆಗೂ ಅವ್ರು ಬಿಡಲ್ಲ. ಒಂಥರ ವಂಶ ವೃಕ್ಷದಲ್ಲಿ ಬರುತ್ತಲ್ಲ, ತಲೆಗಳ. ನಿಮ್ಮ ತಾತ ಅವ್ರು ಏನೋ ಮಾಡಿದ್ರು ಅಂತ ಇಟ್ಕೊಳ್ಳಿ, ನಿಮ್ಮ ತಂದೆ ಅವ್ರ ಅಣ್ಣ ತಮ್ಮದಿರು ಅಂದರೆ ನಿಮ್ಮ ತಾತನ ಮಕ್ಕಳು, ಅವರಲ್ಲಿ ಯಾರಿಗಾನ ಒಬ್ಬರಿಗೆ ದೋಷ ಇರುತ್ತೆ. ಓಕೆ. ಅದು ಅಂಟ್ಕೊಂಡು ಬರುತ್ತೆ. ಅದು ಯಾರಿಗೆ ದೋಷ ಇರುತ್ತೋ ಅವ್ರ ಮಕ್ಕಳು ಏನಾಗಿರ್ತಾರಲ್ಲ, ಅವರಲ್ಲಿ ಯಾರಿಗಾನ ಒಬ್ಬರಿಗೆ ದೋಷ ಇರುತ್ತೆ. ಈ ಥರದ್ದು ಆಗ್ತಾ 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 ಬರುತ್ತೆ. ಕೆಲವೊಂದು ಇವಾಗೊಂದು ಕೇಸ್ ಇದೆ, ದಾವಣಗೆರೆ ಕೇಸ್ ಅದು. ಅಲ್ಲಿ ಒಂದು ಲೇಡಿಗೆ ಸೊಂಟದ ಭಾಗದಿಂದ ಕೆಳಗಡೆಗೆ ತಡ್ಕೊಳಕ್ಕಾಗದಿರುವಂತಹ ಪೇಯ್ನ್. ಡಾಕ್ಟ್ರ್ ಆಸ್ಪತ್ರೆಗೆ ಹೋಗಿ ತೋರಿಸ್ಬೇಕಲ್ವ ಸರ್? 8 ವರ್ಷದಿಂದ ಹೋಗ್ತವ್ರೆ, ಪರಿಹಾರ ಸಿಗ್ತಾ ಇಲ್ಲ, ವಾಸಿ ಆಗ್ತಾ ಇಲ್ಲ. ಹಾಗಾದರೆ ಏನದು ನಿಮ್ಮ ಇದರಲ್ಲಿ ಏನು ಹೇಳ್ತೀರಿ ನೀವು?
ನಮಗೆ ಬಂದಾಗ ಕೇಸು ನಾವು ಕೂತು ಚೆಕ್ ಮಾಡಿದಾಗ ಅವ್ರ ಹಿರಿಕರು ಯಾರೋ ಹಾವಿಗೆ ಹೊಡೆದಿರೋ ಅಂಥದ್ದು ಅದರ ಸೊಂಟದ ಭಾಗದ ಮೇಲೆ ಏನು ಹೊಡೆದು ಅದಕ್ಕೆ ಏಟ್ ಮಾಡಿ ಪ್ರಾಣ ತೆಗೆದಿದ್ರು ಆ ಭಾಗದಲ್ಲೇ ಇವರಿಗೆ ಪೇಯ್ನ್ ಸ್ಟಾರ್ಟ್ ಆಗ್ತಿರೋದು. ಆ ಹಾವು ಎಲ್ಲೆಲ್ಲಿ ಪೇಯ್ನ್ ಆಗಿತ್ತು ಆ ಪಾರ್ಟಲ್ಲಿ ಇವ್ರಿಗೆ ಪೇಯ್ನ್. ಹಾಗಾದರೆ ಇವರು ಆಸ್ಪತ್ರೆಗೆಲ್ಲ ತೋರಿಸಿದ್ದಾರೆ? ಎಲ್ಲ ಇವಾಗಲೂ ಹೋಗಿದೆ, ಇವಾಗಲೂ ಹಾಸ್ಪಿಟ್ಲಲ್ಲಿ ಅಡ್ಮಿಟಲ್ಲೇ ಇದ್ದಾರೆ, ಪ್ರೆಸೆಂಟ್ ಕೂಡ ಇದ್ದಾರೆ, ಆದರೂ ವಾಸಿ ಇಲ್ಲ. ಹಾಗಾದರೆ ಆ ರೀತಿಯ ಸರ್ಪದೋಷ ಇರುವಂತಹ ವ್ಯಕ್ತಿಗಳಿಗೆ ಪರಿಹಾರ ಏನು ಅಂತ ಸರ್? ಸರ್ಪ ಶಾಂತಿ ಮಾಡಬೇಕಾಗುತ್ತೆ. ಆ ಸಂಬಂಧಪಟ್ಟ ಸರ್ಪಕ್ಕೆ ಶಾಂತಿ ಮಾಡಬೇಕಾಗುತ್ತೆ. ಅವ್ರನ್ನ ಕರೆಸಿ ಅವ್ರ ಹತ್ರ ಮಾತುಕತೆ ಮಾಡಿ ಆ ಸರ್ಪದ ಹತ್ರ ಅವ್ರಿಗೆ ಏನು ಬೇಕು, ಯಾವ ರೀತಿ ಶಾಂತಿ ಮಾಡಬೇಕು, ಏನು ಮಾಡಬೇಕು ಪರಿಹಾರಕ್ಕೆ ಅಂತ ಅವರನ್ನೇ ಪ್ರಶ್ನೆ ಮಾಡಿ ಅವ್ರು ಯಾವ ರೀತಿ ಹೇಳ್ತಾರೋ ಅದೇ ರೀತಿ ಅವರು ಮಾಡಬೇಕಾಗುತ್ತೆ. ಅದಕ್ಕೆ ಈ ಕುಕ್ಕೆ ಅಂತ ತುಂಬ ಪುರಾತನ ದೇವಸ್ಥಾನಗಳಲ್ಲಿ, ಕುಕ್ಕೆ ಸುಬ್ರಹ್ಮಣ್ಯ ಅಂತ ದೇವಸ್ಥಾನಗಳಲ್ಲಿ, ಘಾಟಿ ಅಲ್ಲೆಲ್ಲ ಸರ್ಪದೋಷ, ಸರ್ಪ ಕಾಳಹಸ್ತಿ ಇದೆ. ಸೊ ಇಲ್ಲೆಲ್ಲ ಸರ್ಪಶಾಂತಿ ಪೂಜೆಗಳೆಲ್ಲ ಅದಕ್ಕೆ ಮಾಡ್ತಾರೆ. ಕೆಲವೊಂದು ಇದು ನೋಡಿದ್ದೀನಿ, ಕೆಲವೊಂದು ಅಲ್ಲಿ ಹೋಗಿನೂ ಕೂಡ ಪರಿಹಾರ ಆಗದೇ ಇರುವಂತಹ ಕೆಲವೊಂದು ಕೇಸಸ್ ಕೂಡ ನಾನು ಹ್ಯಾಂಡಲ್ ಮಾಡಿದ್ದೀನಿ. ಇನ್ನು ನೀವು ಕೂಡ ಸರ್ಪಶಾಂತಿ ಪೂಜೆ ಎಲ್ಲ ಮಾಡ್ತೀವಿ. ಕೆಲವೊಂದು ನಾವು ಮಾಡಬೇಕಾಗುತ್ತೆ, ಕೆಲವೊಂದು ಖುದ್ದು ಯಾರಿಗೆ ದೋಷ ಇರುತ್ತೋ ಅವರು ಕೂಡ ಮಾಡಬೇಕಾಗುತ್ತೆ. ಇಲ್ಲಿ ಅಲ್ಲ, ನೀವು ಅದಕ್ಕೆ ಪರಿಹಾರ ನೀಡ್ತೀರಿ ನೀವು ಅಂತ. ಅಲ್ಲಿ ಏನಾಗುತ್ತೆ ಅಂದರೆ ಸಾಮೂಹಿಕವಾಗಿ ಮಾಡ್ತಾರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ. ಅಂದರೆ ಅಲ್ಲೂ ಪರ್ಟಿಕ್ಯುಲರ್ ಆಗಿ ಸಿಂಗಲ್ ಆಗಿ ಹೋಗಿ ಕೂತು ಮಾಡಿಸಿದವ್ರದ್ದು ಪರಿಹಾರ ಆಗುತ್ತೆ. ಯಾಕಂದರೆ ಪರ್ಟಿಕ್ಯುಲರ್ ಆ ಸರ್ಪಕ್ಕೆ ಸಲ್ಲಬೇಕದು. ಸರ್ಪದಲ್ಲಿ ವಿಧಾನ ಇರುತ್ತೆ. ಇವಾಗ ನಾವು ಮನುಷ್ಯರಲ್ಲಿ ನೀವು ಭಾಸ್ಕರ್, ನಾನು ಇಮ್ರಾನು, ಇನ್ನೊಬ್ರು ಸತೀಶು, ವಿಕಾಸೋ ಏನೋ ಇರ್ತೀವಲ್ವಾ. ಇವಾಗ ನಿಮಗೆ ಹೊಡೆದ್ಬಿಟ್ಟು ನಾನು ವಿಕಾಸಕ್ಕೆ ಹೋಗ್ಬಿಟ್ಟು ಸಾರಿ ಕೇಳಿದ್ರೆ ಆಗೋದಿಲ್ಲ, ನೀವು ಸುಮ್ಮನೆ ಆಗ್ತೀರಾ? ವಿಕಾಸಕ್ಕೆ ಸಾರಿ ಕೇಳಿದಾಗ ನನಗೆ ಹೊಡೆದ್ಬಿಟ್ಟು ಅಂದ್ಬಿಟ್ಟು ನೀವು ಬಿಟ್ಬಿಡ್ತೀರಾ? ನನಗೆ ಬಿಡೋದು ಚಾನ್ಸ್ ಇಲ್ಲ. ಭಾಸ್ಕರ್ಗೆ ಹೊಡೆದ್ರೆ ಭಾಸ್ಕರ್ ಹತ್ರನೇ ನಾನು ಸಾರಿ ಕೇಳಬೇಕು. ಭಾಸ್ಕರ್ಗೆ ನಾನು ಗಾಯ ಮಾಡಿದ್ದೀನಿ ಅಂದರೆ ಭಾಸ್ಕರ್ಗೆ ಕರ್ಕೊಂಡೋಗಿ ನಾನು ಟ್ರೀಟ್ಮೆಂಟ್ ಕೊಡಿಸ್ಬೇಕು. ನಾನು ವಿಕಾಸಕ್ಕೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸಿದ್ರೆ ಪರಿಹಾರ. ಇಲ್ಲೂ ಸರ್ಪದೋಷದಲ್ಲೂ ಹಾಗೆ ಇಂಡಿವಿಜುವಲ್ ಮಾಡಬೇಕು. ಹೌದು, ಅದೇ ಸರ್ಪಕ್ಕೆ ಕರೆಸಿ ಆ ಸರ್ಪಕ್ಕೆ ಸಲ್ಲೋ ಥರ ನಾವು ಪ್ರೋಗ್ರಾಮಿಂಗ್ ಮಾಡಬೇಕು. ಪ್ರೋಗ್ರಾಮಿಂಗ್ ಮಾಡಿ ಅದಕ್ಕೆ ಸಲ್ಲೋ ಥರ ಮಾಡಿದ್ರೆ ಅವಾಗ ಅದು ಶಾಂತಿ ಆಗ್ತದೆ. ಓಕೆ, ಹಾಗಾದರೆ ತಾವು ಹೇಳೋದು ಈ ಸರ್ಪ ಶಾಂತಿ ಅನ್ನೋದು ಸಾಮೂಹಿಕವಾಗಿ ಆಗಬಾರ್ದು, ಇಂಡಿವಿಜುವಲ್ ಆಗಿ ಹೋಗಿ ಮಾಡಿಸ್ಬೇಕು ಇವರು. ಓಕೆ, ಇದೆಲ್ಲ ಎಲ್ಲೆಲ್ಲೆಲ್ಲ ಇದೆ ಅಂತ ಮೇನ್ ರೀಸನ್ ಏನಂದ್ರೆ ಇಲ್ಲಿ ಸರ್ಪ ದೋಷ ಹೇಗೆ ಬಂತು ಅನ್ನೋ ಮೂಲ ಮೇನ್ ಗೊತ್ತಾಗ್ಬೇಕು ಇಲ್ಲಿ. ಓಕೆ, ಅದು ಗೊತ್ತಾಗಿಲ್ಲ ಅಂದರೆ ಅದಾಗಲ್ಲ, ಅದು ಪರಿಹಾರ ಆಗಲ್ಲ. ಅರ್ಥ ಆಗ್ತಿದೆಯಾ? ಇವಾಗ ಏನು ಅವ್ರು ಸಾಯಿಸಿದಾರೋ, ಇಲ್ಲ ತೊಂದರೆ ಮಾಡಿದಾರೋ, ಇಲ್ಲ ಇನ್ನೊಂದು ಮಾಡಿದಾರೋ, ಸುಟ್ಟಾಕಿದಾರೋ, ಏನು ಮಾಡಿದಾರೋ ಅದ್ರ ಮೂಲ ಗೊತ್ತಾಗಬೇಕು. ಯಾವ ಸರ್ಪ, ಎಷ್ಟು ತಲೆ ಸರ್ಪ, ಅದು ಸಿಂಗಲ್ ಹೆಡ್ಡೆಡ್ಡ, ಡಬಲ್ ಹೆಡ್ಡೆಡ್ಡ, ಇಲ್ಲ 3 ತಲೆದ, ಇಲ್ಲ 5 ತಲೆದ, 7 ತಲೆದ, 9 ತಲೆದ, 12 ತಲೆದ, ಇದು ಮೂಲ, ಇದು ಗೊತ್ತಾಗಬೇಕು. ಇದು ಗೊತ್ತಾದ್ರೇ ಅಲ್ಲಿ ಪರಿಹಾರ ಆಗೋದು. ಅದು ಗೊತ್ತು ಮಾಡಿಕೊಂಡು ಯಾವ ರೀತಿ ಅದಕ್ಕೆ ತೊಂದರೆ ಆಗಿದೆ ಅದು ನೋಡಿಕೊಂಡು ಅದ್ರ ತಕ್ಕಂತೆ ಪರಿಹಾರನ ನಾವು ಸಜೆಸ್ಟ್ ಮಾಡಬೇಕಾಗುತ್ತೆ. ಇದೇ ರೀತಿ ಮಾಡಿ ಅಂತ ಹೇಳಿ ಸಜೆಸ್ಟ್ ಮಾಡಬೇಕಾಗುತ್ತೆ. ಹಾಗಾಗಿ ಸರ್ಪ ಶಾಂತಿ ಮಾಡಿದಾಗ ಆ ದೋಷ ಎಲ್ಲ ನಿವಾರಣೆ ಆಗುತ್ತೆ. ಖಂಡಿತ. ಅವ್ರಿಗೆ ಕುಟುಂಬಕ್ಕೆ ಪರಿಹಾರ ಅಲ್ಲಿಗೆ ಬ್ರೇಕ್ ಆಗುತ್ತೆ, ಗ್ರ್ಯಾಜುಯಲಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಈ ಥರ ಇರುತ್ತದೆ. ಇನ್ನು ಸರ್ಪಕ್ಕೆ ಸಂಬಂಧಪಟ್ಟ ದೋಷ ಮತ್ತು ಅದಕ್ಕೆ ಪರಿಹಾರ ಇದು. ಎಸ್. ಇನ್ನು ಸರ್ ನೆಕ್ಸ್ಟ್ ಟಾಪಿಕ್, ಯಾರಾನ ಹೋದ್ರೂ ಕುಕ್ಕೆ ಸುಬ್ರಹ್ಮಣ್ಯಕ್ಕಾಗಲಿ ಘಾಟಿ ಸುಬ್ರಹ್ಮಣ್ಯಕ್ಕಾಗಲಿ ಹೋದರೂ ಮೊದಲು ಅವ್ರ ಹತ್ರ ಪ್ರಶ್ನೆ ಮಾಡಬೇಕಾಗಿರೋದು ಏನಂದರೆ, ಇವರು ದೋಷ ಎಲ್ಲಿಂದ ಬಂತು ಅದ್ರ ಮೂಲ ನಮಗೆ ತಿಳಿಸಿ ಅಂತ ಕೇಳ್ಕೋಬೇಕು. ಆ ಮೂಲ ತಿಳ್ಕೊಂಡು ಯಾವ ಸರ್ಪ ಅದು, ಎಷ್ಟು ತಲೆ ಸರ್ಪ, ಎಷ್ಟು ತಲೆ ಸರ್ಪಕ್ಕೆ ತೊಂದರೆ ಆಗಿರೋದು ನಮ್ಮಿಂದ, ನಮ್ಮ ಹಿರಿಕರಿಂದ, ಅದು ತಿಳ್ಕೊಂಡು ಆ ಸರ್ಪಕ್ಕೇ ಪರ್ಟಿಕ್ಯುಲರ್ಗೆ ಸಲ್ಲೋ ಥರ ಪೂಜೆಯನ್ನು ಮಾಡಿಸ್ಬೇಕು. ಕೆಲವ್ರಿಗೆ ಹೆಲ್ತ್ ಇಶ್ಯೂಸ್ಗಳು ಸ್ಟಾರ್ಟ್ ಆಗುತ್ತಲ್ಲ, ಮೆಡಿಕಲಲ್ಲಿ ಚೆಕ್ ಮಾಡಿಸ್ತಾರೆ, ಪಾಪ ಅವ್ರಿಗೆ ಏನು ಇರೋದಿಲ್ಲ, ಆದರೂ ಕೂಡ ಹೆಲ್ತ್ ಇಶ್ಯೂಸ್ ಇರುತ್ತೆ. ಗಂಡ ಹೆಂಡತಿಗೆ ಸೇರಾಕ್ಬಿಡಲ್ಲ ಗೊತ್ತಾ? ಸರ್ಪದೋಷ ಇದ್ರೆ, ಸರ್ಪಗಳು ಹಿಂದೆ ಬಿದ್ದರೆ ಓಕೆ, ಗಂಡ ಒಂದು ಮೂಲೆ, ಹೆಂಡತಿ ಒಂದು ಮೂಲೆ, ನೋ ಸಂಸಾರ. ಸುಮ್ಮನೆ ಕಾಟಾಚಾರಕ್ಕೆ ದೇಹ ಇಟ್ಕೊಂಡು ಕೂತ್ಕೋಬೇಕು. ಇವಳು ನನ್ನ ಹೆಂಡತಿ, ಇವಾಗ ನನ್ನ ಗಂಡ, ಅಷ್ಟೇ. ಅಲ್ಲಿ ಯಾವ ಡಾಕ್ಟ್ರು ಬಂದು ಸರಿ ಮಾಡೋಕ್ಕೆ, ಯಾವ ಸೈಕ್ಯಾಟ್ರಿ ಬಂದು ಸರಿ ಮಾಡೋಕ್ಕೆ ಬಿಡಿಸ್ಬಿಡ್ತಾರೆ. ಸಂಸಾರಗಳೇ ಅಧ್ವಾನ ಆಗೋಗುತ್ತೆ, ಹಾಳಾಗೋಗುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಯಾರ ತಂಟೆಗೆ ಬೇಕಾದ್ರೂ ಹೋಗಿ, ಇವ್ರ ತಂಟೆಗೆ ಮಾತ್ರ ಹೋಗಬೇಡಿ, ತಂಟೆಗೆ ಹೋಗಬೇಡಿ, ಡೇಂಜರ್ ಅಂತ. ಸೊ ಇವಿಷ್ಟು ಸರ್ಪದೋಷಕ್ಕೆ ಇರುವಂಥ ಪರಿಹಾರ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.